ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಕರಿಯಣ್ಣ, ನನ್ನ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಎಷ್ಟು ಜನ ಕಾಯ್ತಾವ್ರು ಗೊತ್ತಿಲ್ಲ. ಹೆಂಗಸ್ರು, ಮಕ್ಕಳು, ಗಂಡಸರು ಎಲ್ಲರೂ ನನಗೆ ಚೂರಿ ಹಾಕೋರೆ ಹಾಕೋಬಿಟ್ಟವ್ರು ಕಲಲ್ಲಿ. ಆದರೂ ನಾನು ಯಾರು ಏನು ಅಲ್ಲಾಡ್ಸೋಕ್ಕಾಗಿಲ್ಲ. ನಮ್ಮ ಮನೆ ದೇವ್ರು ನನ್ನ ಕೈ ಬಿಡಕ್ಕಿಲ್ಲಕಲ್ಲ, ನಂಗೆ ನಂಬಿಕೆ ಅದೇ. ಅಪ್ಪಯ್ಯ ಏನ್ಲ ಮರ್ಕೊಡೋದು? ಅಪ್ಪಯ್ಯ, ಆ ವೆಂಕಿನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾವ್ರಂತೆ ಕಣಪ್ಪಯ್ಯ. ಕೋರ್ಟ್ ಒಂದ್ ದಿವಸ ಆ ಭಾವನನುವೆ ಆ ಸೋಪಣ್ಣಿಕನು ಬಂದ್ಬಿಟ್ರೆ ಏನ್ ಮಾಡೋದು ಅಂತ. ಲೈ, ಎಲ್ಲ ಮುಗಿಯೋ ಅಂತಕ್ಕೆ ಬಂದಿರ್ಬೇಕಾದ್ರೆ ಕೋರ್ಟ್ ಗಂಟೆ ಅವ್ರು ಯಾಕೆ ಬರ್ತಾರೆ? ಎಂದು ಅವನೇ ಬಂದು ಸರೆಂಡರ್ ಆಗವನೆ ಅಂತ ಊರಿಗೆಲ್ಲ ಗೊತ್ತಿರೋ ವಿಷಯನೇ. ಇದನ್ನ ಬೇರೆ ಥರ ಹ್ಯಾಂಡಲ್ ಮಾಡೋದಾಯ್ತು ಬಿಡ ನೀನು. ಆದ್ರೂ ಅಪ್ಪಯ್ಯ, ಕೇಸ್ ಒಂದ್ ದಿವಸ ಮನೆಯವ್ರು ಯಾರ ಬಂದು ವೆಂಕಿನ ನೋಡ್ಬಿಟ್ರೆ ಏನ್ ಮಾಡೋದು ಅಂತ ನನ್ ಭಯ. ನೀನು ಹೇಳೋದು ಸರಿಯಾಗಿದೆ ಕಲ. ಹಂಗೇನ ಆ ಥರ ಏನಿಲ್ಲ ಮಾಡೋದು. ಲೇ ಬರ್ಗೋಡ, ಹಿಂಗೆ ಮಾಡಿದ್ರೆ ಹೆಂಗಪ್ಪಯ್ಯ? ಆ ವೆಂಕಿಗೆ ಬುಕ್ಸ್ ಹಾಕೊಂಡು ಕೋರ್ಟ್ ಕರ್ಕೊಂಬ, ಬುಕ್ಸ್ ಹಾಕೊಂಡು ಕೋರ್ಟಿಂದ ಕರ್ಕೊಂಡು ಹೋಗು ಅಂತ ಆ SP ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆದ್ರೂ ಅಪ್ಪಯ್ಯ, ಎಷ್ಟು ದಿನ ಅಂತ ಹಿಂಗ್ ಮುಚ್ಚು ಮರಿಯಿಂದ ಎಲ್ಲಾನು ಮಾಡಕ್ಕಾಗೋದು? ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವೇ? ನೀನೆಲ್ಲ ನೀನು ಟೆನ್ಷನ್ ತಗೊಳ್ಳೋದಲ್ದೆ ನಂಗೂ ಟೆನ್ಷನ್ ಮಾಡ್ತಾ ಇದ್ಯಾ ನೋಡಪ್ಪ. ನೀನೇನು ತಲೆ ಕೆಡ್ಸ್ಕೊಬೇಡ, ನೀನು ನೆಮ್ಮದಿಯಾಗಿ ಇದ್ಬಿಡು. ಅದನ್ನೇನು ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ, ನಾನು ನಿಭಾಯಿಸ್ಕೊತೀನಿ. ನೀನು ತಪ್ಪಿದ್ಬಿಟ್ರೆ ಅಷ್ಟೇ ಸಾಕಲ್ಲ. ನೀವು ಇಷ್ಟು ಧೈರ್ಯ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಮಾಧಾನ ಕಣಪ್ಪ. ಸರಿ, ನೀನು ಬೇರೆ ಏನಾದರೂ ಕ್ಯಾಮೆ ಇದ್ರೆ ನೋಡ್ಕೊ ಹೋಗು, ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ. ಸರಿ ಕಣಪ್ಪಯ್ಯ, ಇಷ್ಟೊಂದು ಟೆನ್ಷನ್ ಇದ್ದಾಗ ಏನು ಕೆಮ್ಮೆ ಮಾಡಕ್ಕೆ ಮನಸ್ಸೇ ಬತ್ತಲ್ಲ ಕಣಪ್ಪಯ್ಯ. ಇವನು ಯಾರಪ್ಪ, ಇವನು ಒಳ್ಳೆ ಅರ್ಧಂಬರ್ಧ ಇದ್ದಿರೋ ಮಾಡ್ಕೆ ಇದು. ಅಯ್ಯೋ, ಮಾಡೋದು ಇಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ. ಆ ಸಿದ್ದೇಗೌಡ ಇದ್ದಿದ್ದೆ ಸರಿ ಹೋಗೋದು, ಅವ್ನು ತಗೊಂಬಂದು ನನ್ನ ತಲೆ ಮೇಲೆ ಇಟ್ಬಿಟ್ಟು ಹೊಂಟೋದ ಆತಗೆ. ಹತ್ತೆ ಅರಿಕೆ ಮೇಡಮ್ ಅವರೇ, ಸಿದ್ದು ಅವರೇ, ನಮ್ಮ ಜಾನು ನಮಗಿಂತ ವಯಸ್ಸಲ್ಲಿ ಎಷ್ಟು ಚಿಕ್ಕವಳು. ಆದರೆ ನಮ್ಮ ಕಣ್ಮುಂದೆನೇ ಅವಳ ಕಾರ್ಯ ನಡೀತಿದೆ ಅಂದಮೇಲೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಗೊತ್ತಾ? ಅಂಥದ್ರಲ್ಲಿ ಅಪ್ಪ ಅಮ್ಮನಿಗೆ ಇನ್ನೆಷ್ಟು ನೋವು ಆಗ್ತಿರ್ಬೋದು. ಅವರು ಈ ಸಂಕಟನ ಹೇಗೆ ತಡ್ಕೋತಿದಾರೋ? ಏನು ಮಾಡೋಕ್ಕಾಗುತ್ತೆ ಮೇಡಮ್ ಅವರೇ? ಎಲ್ಲ ದೇವ್ರಿಚ್ಛೆ. ಅವನು ಯಾವಾಗ ಏನು ಮಾಡ್ತಾನೋ ನಮಗೊಂದು ಗೊತ್ತಾಗೋದಿಲ್ಲ. ಹೌದು ಸಿದ್ದು ಅವರೇ, ಆದರೆ ಜಾನು ವಿಷಯ ವೆಂಕಿ ಅಣ್ಣನಿಗೆ, ಅಜ್ಜಿಗೆ ಗೊತ್ತಾದರೆ ಅವ್ರನ್ನ ಹೇಗೆ ತಡ್ಕೋತಾರೋ ಏನೋ. ಮೇಡಮ್ ಅವರೇ, ಆಗೋಗಿರೋದ ಯಾರ ಕೈಲೂ ತಪ್ಸೋಕ್ಕಾಗೋದಿಲ್ಲ. ಈಗ ನಾವು ಹೋಯ್ತಾ ಇರೋದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳೋದಕ್ಕೆ. ಈಗ ನಾವೇ ನೊಂದ್ಕೊಂಡು ಹೋದ್ರೆ ಅವ್ರ ಆತ್ಮಕ್ಕೂ ನೋವಾಯ್ತದೆ. ಹೊಸ ಸಮಾಧಾನ ಮಾಡ್ಕೊಳ್ಳಿ. ನಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋದೆ ಜಾನು? ನಿನ್ನನ್ನು ಈ ಪರಿಸ್ಥಿತಿಲಿ ನೋಡಕ್ಕಾಗ್ತಿಲ್ಲ.
ನಗು ನಗುತ್ತಾ ಎಲ್ಲರನ್ನು ನಗಿಸುತ್ತಾ ಮನೆಯ ಮುತ್ತಿನ ಕಂದನಾಗಿದ್ದೆ ನೀನು. ಒಂಟಿಯಾಗಿದ್ದ ನನ್ನ ಬಾಳಿಗೆ ಜೀವ ತುಂಬಿದವಳು ನೀನು. ಒಂದು ಕ್ಷಣವೂ ಬಿಟ್ಟು ಇರುತ್ತಿರಲಿಲ್ಲ. ಈಗಲೂ ನೀನಿಲ್ಲ ಅನ್ನುವುದನ್ನು ನಪ್ಪಲಾಗುತ್ತಿಲ್ಲ. ನೀನು ಬದುಕಿದ್ದೀಯ, ನನ್ನೊಳಗೆ ನನ್ನ ಜೊತೆಗೆ ಇದ್ದೀಯ ಅನ್ನೋ ಭಾವ. ಮತ್ತೆ ಸಿಗುತ್ತೀಯ, ಮತ್ತೆ ಬರುತ್ತೀಯ ಅನ್ನೋ ನಂಬಿಕೆ. ನಿನಗಾಗಿ ಕಾಯುತ್ತಿರುವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.